ನೋವಿನಲ್ಲಿ ಶುರು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಕನ್ನಡ ಭಾಷೆಯನ್ನು ತುಂಬ ಸ್ಪಷ್ಟವಾಗಿ, ಸ್ವಚ್ಛಂದವಾಗಿ ಅಕ್ಷರಗಳೇ ಮಾತಾಡ್ತಾ ಇದ್ದಾವೇನೋ, ಶಬ್ದಗಳೇ ಮಾತನಾಡ್ತಾ ಇದ್ದಾವೇನೋ ಅನ್ನೋ ರೀತಿಯಲ್ಲಿ ಅದಕ್ಕೊಂದು ಅರ್ಥಪೂರ್ಣವಾಗಿ ಇದ್ದಂಥ ನಿರೂಪಕಿ, ನಟಿ, ಜೊತೆಗೆ RJ ಕೂಡ ಆದಂಥವರು, ಒಂದು TV ಚಾನಲಲ್ಲೂ ಕೂಡ ನಿರೂಪಿಕೆಯ ಕೆಲಸ ಮಾಡಿದ್ದು, ಆಚೆಯೂ ಕೂಡ ನಿರೂಪಕರ ಕೆಲಸವನ್ನು ಮಾಡಿದ್ದು, ನಾಟಕ ರಂಗದಲ್ಲಿ ಕೆಲಸವನ್ನು ಮಾಡಿದಂಥವ್ರು, ಅದ್ಭುತವಾಗಿರುವಂಥ ಒಬ್ಬರನ್ನು ಕಳ್ಕೊಂಡಿದ್ದೀವಿ, ಅದೇ ಅಪರ್ಣಾ ಅವರನ್ನು. ಸೊ ಅವರ ಇವತ್ತು ಅಂತ್ಯ ಆಯಿತು. ಅಂತಿಮ ಕ್ರಿಯೆಗಳನ್ನು ಕೂಡ ಇವತ್ತು ನೆರವೇರಿಸಿದರು. ಯಾಕೆ, ಏನು ನೋಡಿ ಸ್ಟೋರಿಯನ್ನು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಅಪರ್ಣಾ, ಕನ್ನಡಕ್ಕಾಗಿಯೇ ಸರ್ವಸ್ವ ಅರ್ಪಿಸಿಕೊಂಡ ಅಪರ್ಣಾ. ಕೋಗಿಲೆ ಹಾಡಿದ ಹಾಗಿರ್ತಾ ಇತ್ತು ಈಕೆಯ ಕನ್ನಡ ನುಡಿ. ಮಲ್ಲಿಗೆಯ ಹೂಗಳು ಅರಳಿದ ಹಾಗಿರ್ತಾ ಇತ್ತು ಈಕೆಯ ಸಿರಿಗನ್ನಡ ನುಡಿ. ಸುಧೆಯೋ ಕನ್ನಡ ಸವಿ ನುಡಿಯೋ ಎಂಬಂತಿರ್ತಿತ್ತು ಈಕೆಯ ನಿರೂಪಣಾ ಶೈಲಿ. ಈಕೆಯದ್ದು ಅಚ್ಚ ಕನ್ನಡ, ಸ್ವಚ್ಛ ಕನ್ನಡ, ಸುಂದರ ಕನ್ನಡ, ಸುಮಧುರ ಕನ್ನಡ, ಸಕ್ಕರೆಯಂಥ ಅಕ್ಕರೆಯ ಕನ್ನಡ, ಮುತ್ತುಗಳು ಪೋಣಿಸಿದಂತಹ ಕನ್ನಡ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅನ್ನುವಂತೆ ಕನ್ನಡಕ್ಕಾಗಿಯೇ ಬದುಕಿ ಬಾಳಿದ ಅಪ್ಪಟ ಕನ್ನಡತಿ ಅಪರ್ಣಾ ತಾಯಿ ಭುವನೇಶ್ವರಿಯಲ್ಲಿ ಐಕ್ಯರಾಗಿದ್ದಾರೆ. ಕಲಾವಿದೆಯಾಗಿ, ನಿರೂಪಕಿಯಾಗಿ ಮನೆ ಮಾತಾಗಿದ್ದ ಅಪರ್ಣಾ ಇನ್ನು ನೆನಪು ಮಾತ್ರ. ದೀರ್ಘಕಾಲದ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಪರ್ಣಾ ನಿನ್ನೆ ರಾತ್ರಿ ಭಾವಬಂಧನ ಕಳಚಿ ಹೊರಟುಬಿಟ್ರು. ಅವರಿಗೆ 57 ವರ್ಷ ಆಗಿತ್ತಷ್ಟೇ. ಸಾಯುವ ವಯಸ್ಸಲ್ಲ, ಆದರೆ ಕ್ಯಾನ್ಸರ್ ರೂಪದಲ್ಲಿ ಬಂದ ವಿಧಿ ಕರುಣೆ ತೋರಲಿಲ್ಲ. ಅಲ್ಲಿಗೆ ಬಾಳ ನಿರೂಪಣೆಯನ್ನ ಮುಗಿಸಿ ಸಾಗಿದ್ದಾರೆ ಅಪರ್ಣಾ. ಎಲ್ರಿಗೂ ನಮಸ್ಕಾರ. ವೈಯಕ್ತಿಕವಾಗಿ ನಾನು ಮತ್ತು ಅಪರ್ಣೆ ತುಂಬ ಖಾಸಗಿಯಾಗಿ ಬದುಕಿದವರು. ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನು ಬೀಳ್ಕೊಡ ಬಯಸ್ತೇನೆ. ಹಾಗಂತ ಅವಳು ನನಗೆ ಸಲ್ಲೋಕೆ ಮೊದಲೇನೇ ಇಡೀ ಕರ್ನಾಟಕಕ್ಕೆ ಸೇರಿದವಳು. ಅವಳ ಒಂದೇ ಒಂದು ಆಶಯ ಇತ್ತು, ಮಾಧ್ಯಮದವರ ಎದುರು ನಿಂತು ಏನಾಯಿತು ಅಂತ ಹೇಳು ಅಂತ. 2 ವರ್ಷದ ಹಿಂದೆ, ಅಂದರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯಿತು. ಅದಾಗಲೇ 4ನೇ ಹಂತದಲ್ಲಿತ್ತು. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. ಆದರೆ ಅವಳು ಛಲಗಾತಿ, ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನುವ ಒಂದು ಛಲ ಇತ್ತು. ಅದಾದ ಮೇಲೂ ಕೂಡ 1.5 ವರ್ಷ ಅಂತ ಇಟ್ಕೊಳ್ಳೋಣ, ಜನವರಿಯವರೆಗೆ ಹೋರಾಡಿದ್ಲು. ಫೆಬ್ರವರಿಯಿಂದ ಸ್ವಲ್ಪ ಸೋತ್ಲು, ಧೀರೆ ಅದನ್ನು ಮಣಿಸಿದ್ಲು ಇಷ್ಟು ವರ್ಷ. ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಅಚ್ಚ ಕನ್ನಡದ ನಿರೂಪಕಿ ಎಂದೇ ಕನ್ನಡಿಗರ ಮನಗೆದ್ದವರು ಅಪರ್ಣಾ. ಅವರದ್ದು ಚಿರಪರಿಚಿತ ಕಂಠ. ಸಿನಿಮಾ ತಾರೆಯಾಗಿ ವೃತ್ತಿ ಜೀವನ ಆರಂಭಿಸಿದರಾದರೂ ಅವರಿಗೆ ಕೀರ್ತಿ ತಂದುಕೊಟ್ಟಿದ್ದು ನಿರೂಪಣೆ. ಅಪರ್ಣಾ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಆಡಿ ಬೆಳೆದಾಕೆ. MES ಕಾಲೇಜಿನಲ್ಲಿ ಓದಿದಾಕೆ. ತಂದೆ KS ನಾರಾಯಣಸ್ವಾಮಿ ಸಿನಿಮಾ ಪತ್ರಕರ್ತರಾಗಿದ್ದವರು. ಅವರಿಗೆ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲರ ಒಡನಾಟ ಇತ್ತು. ಪುಟ್ಟಣ್ಣ ಕಣಗಾಲರ ಮಸಣದ ಹೂವು ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ಟ ಅಪರ್ಣಾ 10 ಹಲವು ಚಿತ್ರಗಳಲ್ಲಿ ನಟಿಸಿದರು. ಮೂಡಲಮನೆ, ಮುಕ್ತ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲೂ ಅಭಿನಯ ಚತುರತೆ ತೋರಿದ್ರು. ಆದರೆ ಅವರನ್ನ ಹಿಮಾಲಯದ ಎತ್ತರಕ್ಕೆ ಕೊಂಡೊಯ್ದಿದ್ದು ನಿರೂಪಣೆ. ನಿರೂಪಣೆ ಅಂದರೆ ಬರೀ ಮಾತಲ್ಲ, ನಿರೂಪಣೆ ಅಂದರೆ ಭಾಷೆ, ನಿರೂಪಣೆ ಅಂದರೆ ಭಾವ, ನಿರೂಪಣೆ ಅಂದರೆ ಗಾಂಭೀರ್ಯ, ನಿರೂಪಣೆ ಅಂದರೆ ಪದಗಳನ್ನು ಪೋಣಿಸುವ ಮಾತಿನ ಮಂಟಪ ಅಂತ ತೋರಿಸಿಕೊಟ್ಟವರು ನಮ್ಮ ಅಪರ್ಣಾ. ಆಕಾಶವಾಣಿ, ದೂರದರ್ಶನ ಹಾಗೂ ಸಿನಿಮಾ ರಂಗ ಈ 3 ಕ್ಷೇತ್ರಗಳಲ್ಲೂ ಮಿಂಚಿದವರು ಅಪರ್ಣಾ. ನಿರೂಪಕಿ ಅಂದರೆ ಅದು ಅಪರ್ಣಾ ಎನ್ನುವಷ್ಟರ ಮಟ್ಟಿಗೆ ಅವರು ಮನೆ ಮಾತಾಗಿದ್ದರು. ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿರಲಿ, ಅಲ್ಲಿ ಅಪರ್ಣಾ ಅವರ ನಿರೂಪಣೆ ಇರಲೇಬೇಕಿತ್ತು. ಯಾಕಂದರೆ ಅಪರ್ಣಾ ಅವರ ಧ್ವನಿ ಆ ಕಾರ್ಯಕ್ರಮದ ಶೋಭೆಯನ್ನ ನೂರ್ಮಡಿಗೊಳಿಸ್ತಾ ಇತ್ತು. ಅವ್ರು ಮಾತಾಡ್ತಿದ್ದಾಗ ಅವ್ರ ಬಾಯಲ್ಲಿ ಬರೆದಂಥ ನಮ್ಮ ಭಾಷೆ ಇರ್ಬೋದು, ಅವ್ರು ನೋಡಿದ್ರೆ ಒಂದು ಗೌರವ ಬರೋದು, ಟು ಕಾನ್ಫಿಡೆನ್ಸ್. ಆ ನಿರೂಪಣೆ ಬಗ್ಗೆ ಅವ್ರಿಗಿದ್ದು ಆತ್ಮವಿಶ್ವಾಸ, ಅವರ ಭಾಷೆ ರೀ ನಿಜವಾಗ್ಲೂ ಕನ್ನಡದ ಆಸ್ತಿ.
ಅಂದರೆ ಒಬ್ಬೊಬ್ಬರು ನಮ್ಮನ್ನು ಅಗಲಿದಾಗ ಅವ್ರದ್ದು ಕೆಲವ್ರದ್ದು ನಗು ನೆನಪಾಗುತ್ತೆ. ಬಟ್ ಅಪರ್ಣ ಅಂದ ತಕ್ಷಣ ನಮ್ಮ ನೆನಪಾಗೋದು ಕನ್ನಡ, ನಮ್ಮ ಭಾಷೆ ನೆನಪಾಗುತ್ತೆ ನಮಗೆ. ಅದು ದೊಡ್ಡ ಸಾಧನೆ. ಅಂದರೆ ನಮಗೆ ಆಯುಸ್ ಜಾಸ್ತಿ ಆದಷ್ಟು ಜಾಸ್ತಿ ಸಾವು ನೋಡ್ತಾ ಇದ್ದೀವಂತೆ. ಅಪರ್ಣ ಸಂಸ್ಕಾರ ನೋಡಿದಾಗ ಜ್ಞಾಪಕ ಬರೋದು ನಾರಾಯಣ ಸ್ವಾಮಿಗಳೇ. ಎಂಥ ಸಂಸ್ಕಾರ ಅವರಿಂದ. ಭಾಷೆಯ ಪಾಂಡಿತ್ಯ ನನ್ನ ಬದುಕು ಇರೋವರೆಗೂ ಆ ನಗುಮುಖ ಹಾಗೇ ಜ್ಞಾಪಕ ಬರ್ತಾ ಇರುತ್ತೆ. ಆ ಮಗು ಬಗ್ಗೆ ಎಷ್ಟೇ ಹೇಳ್ತಾ ಹೋದರೂ ಇನ್ನೂ ಹೇಳಬೇಕು ಅನ್ಸುತ್ತೆ. ಅವಳ ಜೊತೆ ಇದ್ದು ಅವಳನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿರೋದು ಅಂದರೆ ಇವತ್ತೇ. ಅವಳ ಜೊತೆ ಇದ್ದಾಗ ಯಾವಾಗಲೂ ನಾವು ತುಂಬ ನಕ್ಕಿದ್ದೀವಿ. ಒಳ್ಳೊಳ್ಳೆ ನೆನಪುಗಳಿದೆ. ಈಗ ಕೊನೆಯಲ್ಲಿ ಅವಳು ಸಫರ್ ಮಾಡಿದ್ಲಂತೆ ಪಾಪ. ಅದು ನನಗೆ ಅಷ್ಟು ಗೊತ್ತಾಗಲಿಲ್ಲ, ಯಾಕೆಂದರೆ ಅವಳು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ. ಈಗ ಅನ್ಸತ್ತೆ ಅದರಲ್ಲೂ ಅವಳದು ದೊಡ್ಡ ಗುಣ ಇದೆ. ತುಂಬ ಕಷ್ಟಪಟ್ಟಿದ್ದಾರೆ 2 ಇಯರ್ಸಿಂದ ಅವ್ರಿಗೆ. ಬಿಕಾಸ್ ಗೊತ್ತಾಗಿರೋದೇ ಲಾಸ್ಟ್ ಸ್ಟೇಜಲ್ಲಲ್ವಾ ಅವ್ರಿಗೆ, 4th ಸ್ಟೇಜಲ್ಲಿ ಅವ್ರಿಗೆ ಗೊತ್ತಾಗಿರೋದು. ಶಿ ಸಫರ್ಡ್. ಅವರು ಹಸ್ಬೆಂಡೇ ಹೇಳಿದಾಗೆ 6 ತಿಂಗಳಷ್ಟೇ ಟೈಮ್ ಇದ್ದಿದ್ದು, ಬಟ್ ಅದರ ಮೇಲೆ 1.5 ಇಯರ್ಸ್ ಅವರು ಫೈಟ್ ಮಾಡಿದ್ದಾರೆ. ಯಾಕೆ ಒಳ್ಳೆಯವ್ರಿಗೆ ಈ ಥರ ಆಗುತ್ತೆ. ಶಿ ವಾಸ್ ಅ ವೆರಿ ವೆರಿ ಹಂಬಲ್ ಲೇಡಿ. ಅವರ ಕುಟುಂಬಕ್ಕೆ, ಅವರ ಯಜಮಾನರಿಗೆ, ಅವರ ಎಲ್ಲ ಕುಟುಂಬದ ಸದಸ್ಯರಿಗೂ ಈ ಒಂದು ಅಗಲಿಕೆಯ ದುಃಖವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ನೀಡಲಿ. ಅದರ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮೇಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಕನ್ನಡಿಗರನ್ನ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಅಪರ್ಣ ಅವರ ನಿರೂಪಣೆಯನ್ನು ಪ್ರತಿಯೊಬ್ಬರು ಮಿಸ್ ಮಾಡ್ಕೋತಾರೆ ಅನ್ನೋದ್ರಲ್ಲಿ 2 ಮಾತಿದೆ. ನಮ್ಮ ಮೆಟ್ರೋ ಹಿಂದಿನ ಘೋಷಣೆಯ ಶಾರೀರ ಅಪರ್ಣ ಅವರದ್ದೇ ಆಗಿತ್ತು. ಮೆಟ್ರೋ ಪ್ರಯಾಣಿಕರ ಪಾಲಿಗದು ಆತ್ಮೀಯ ಧ್ವನಿ, ಆಪ್ತ ಧ್ವನಿ, ಚಿರಪರಿಚಿತ ಧ್ವನಿ. ಹತ್ತುವ ಇಳಿಯುವ ಪ್ರಯಾಣಿಕರಿಗೆ ಅಪರ್ಣ ಧ್ವನಿಯೇ ಮಾರ್ಗದರ್ಶನ. ಗಂಭೀರ ನಿರೂಪಣೆಗೆ ಪ್ರಸಿದ್ಧಿ ಪಡೆದಿದ್ದ ಅಪರ್ಣ ಅವರಲ್ಲಿ ಹಾಸ್ಯದ ಮನಸ್ಸು ಇತ್ತು. ಮಜಾ ಟಾಕೀಸ್ ವರಲಕ್ಷ್ಮಿಯ ಪಾತ್ರ ಮರೆಯೋದಕ್ಕಾಗತ್ತಾ? ಹಾಸ್ಯದ ಹೊನಲಿನ ಮೂಲಕ ಅಚ್ಚ ಕನ್ನಡ ಮನಸ್ಸುಗಳಿಗೆ ಕಚ್ಚಗುಳಿ ಇಟ್ಟು ನಗೆಗಡಲಲ್ಲಿ ತೇಲಿಸಿದ್ರು ಅಪರ್ಣ. ನಿಮ್ಮ ಅಚ್ಚ ಕನ್ನಡದ ನುಡಿಸೇವೆ, ಶಬ್ದಮಣಿ ದರ್ಪಣದಂಥ ಕನ್ನಡ ಶಬ್ದ ಭಂಡಾರ, ನುಡಿಗಟ್ಟು, ಕವನ, ವಚನಗಳ ಸವಿಯನ್ನ ಬೆರೆಸಿದ ನಿಮ್ಮ ನಿರೂಪಣೆ, ಪಳಗಿದ ಪದಪುಂಜ, ಸಂದರ್ಭಕ್ಕೆ ಶೋಭೆ ತರುವಂಥ ವೇಷಭೂಷ, ಗಂಭೀರ ನಿರೂಪಣೆಯ ನಿಮ್ಮ ಮುಖಭಾವ, ನಡುವೆ ಆ ನಗು ಎಲ್ಲರಿಗೂ ಸದಾ ಸ್ಫೂರ್ತಿ. ಮಧುರ ಶಾರೀರ ಹೊಂದಿದ್ದ ಶರೀರ ಇಹಲೋಕ ತ್ಯಜಿಸಿದೆ. ಆದರೆ ನಿಮ್ಮ ನೆನಪು ಸದಾ ಹಸಿರು, ಹಚ್ಚ ಹಸಿರು. ಕನ್ನಡದ ಅಸ್ತಿತ್ವ ಹಾಗೂ ಅಸ್ಮಿತೆಯ ವಿಷಯ ಬಂದಾಗಲೆಲ್ಲ ನೀವು ನೆನಪಾಗುತ್ತಲೇ ಇರುತ್ತೀರಿ. ಹೋಗಿ ಬನ್ನಿ ಅಪರ್ಣ. ಸ್ಪೆಷಲ್ ಡೆಸ್ಕ್, ಪಬ್ಲಿಕ್ ಟಿವಿ.